ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋಣ, ಲೈಕ್ ಕೊಡಬೇಡ, ಕನ್ಫ್ಯೂಷನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಚ್ಚಿನ ಪಾಪ ಬಲವಂತ ಮಾಡಿ ಒಪ್ಪಿಸ್ತಾರೆ. ಅವನಿಗಂತೂ ಅಗಾಧವಾದಂತ ನೋವು. ಯಾರಿಗೆ ಆದ್ರೂ ಅಷ್ಟೇ ಅಲ್ವಾ, ಎದುರುಗಡೆ ಕೊಲೆ ಮಾಡುವಂತ ಕೊಲೆಗಾರ್ತಿ ನೋಡ್ಬಿಟ್ಟು ಮದ್ವೆ ಆಗುವಂತಂದ್ರೆ ಯಾರು ಒಪ್ಪಕ್ ಸಾಧ್ಯ? ಪಾಪ ಬಹಳ ಸಂಕಟ ಮಾಡ್ತಾರೆ. ಈ ಪಾಪಿ ಹೇಗಿದ್ದಾಳೆ ಅಂದ್ರೆ ದೇವಿಯಾನೆ ಆಸ್ತಿ ಹುಡುಗಕ್ಕೋಸ್ಕರ ಒಟ್ಟಾರೆ ನಚ್ಚಿ ಸಿಕ್ಕಿದ್ರು ಸರಿನೇ ಅಂತ ಹೇಳಿ ಬಲೆಗೆ ಹಾಕೋಬಿಡ್ತಾಳೆ. ಈ ಅಜ್ಜಿ ಅದೇ ತರ ತೀರ್ಮಾನ ಕೊಡ್ತಿದ್ದಾಗೇನೆ ಮನೇಲಿ ಎಲ್ರು ಕೂಡ ಹಿರಿಯವರು ಅಂತ ಹೇಳಿ ತಲೆಬಾಗಿ ಅದನ್ನ ಒಪ್ಕೊಳ್ತಾರೆ. ಶ್ರವಣಿಗೆ ಇಷ್ಟ ಇರೋಲ್ಲ ಪಾಪ. ಪ್ರಾರಂಭದಲ್ಲೇ ದೇವ್ಯಾನಿಗೆ ಅಪೋಸ್ ಮಾಡಿರ್ತಾರೆ. ಏನ್ ದೇವ್ಯಾನಿ ಪಾಪ ಅವ್ರ ಇಷ್ಟ ಕಷ್ಟ ನಾವ್ ನೋಡ್ಬೇಕಲ್ವಾ ಹಂಗಂತ ಹೇಳ್ಬಿಟ್ಟು ಸಿಗ್ತಾರೆ ಬೇಕಾದಷ್ಟು ಜನ. ಅಂಜುಗೂ ನೋಡ್ ಮಾಡೋಣ ಸುಮ್ನಿರು ಅಂತ ಹೇಳಿ ಅವ್ರು ಹೇಳಿರ್ತಾರ. ಅವ್ರಿಗೆ ಇಷ್ಟ ಇರಲ್ಲ. ಇನ್ನು ಒಬ್ಬೊಬ್ರು ಬುದ್ಧಿವಾದ ಹೇಳಕ್ ಶುರು ಮಾಡ್ತಾಳೆ. ಈ ಮಹಾತಾಯಿ ಭೂಮಿನೂ ಶುರು ಮಾಡ್ಕೊಳ್ತಾಳೆ. ಇದು ಎಲ್ಲೋ ನೋಡಿ ಮಾಡೋದಕ್ಕಿಂತನೂ ಕೂಡ ಅಂಜು ಒಳ್ಳೆವಳೆ. ಏನೋ ಆ ಸಂದರ್ಭದಲ್ಲಿ ಆ ತರ ವರ್ತಿಸ್ಬಿಟ್ಲು. ಅಜ್ಜಿ ಸಾಹೇಬ್ರನ್ನ ಇಷ್ಟಪಟ್ಟಿದ್ದೇನೋ ನಿಜ, ಆದ್ರೆ ಈಗ ಅವಳಂತ ಆ ಭಾವನೆಗಳೇನಿಲ್ಲ, ಇರೋದಿಲ್ಲ. ಇನ್ನು ಚಿಕ್ಕ ಹುಡುಗಿ ಅಲ್ವಾ, ಅರ್ಥ ಮಾಡ್ಕೊಳ್ತಾಳೆ, ಚೆನ್ನಾಗಿರುತ್ತೆ. ಆದ್ರೆ ಸಂಗೀತ ಅವರು ಕೂಡ ಅಂತ ಯಾಕೋ ಅಜಿತಾ ನೀನ್ ಬೇಜಾರ್ನಲ್ಲಿದೀಯಾ? ಅದಕ್ಕೆ ಅಜಿತ್ ಹೇಳ್ತಾನೆ, ಏನಮ್ಮ ನಮ್ಮ ಸ್ವಂತ ತಮ್ಮನ ಜೀವನ ಕಣ್ಣು ಮುಂದೆ ಹಾಳಾಗ್ತಾ ಇದೆ ಅಂತ ನೋಡ್ಕೊಂಡು ಸುಮ್ನಿರು ಅಂತೀಯ? ಅದಕ್ಕೆ ಸಂಗೀತ ಹೇಳ್ತಾರೆ, ಸುಮ್ನಿರು, ನನಗೂ ಬೇಜಾರಿದೆ, ಎಲ್ಲ ಒಳ್ಳೇದಾಗ್ಬೋದಲ್ವಾ? ಈ ಕಡೆ ಅಶ್ವಿನಿ ಪಾಪಿ ಹುಡುಕ್ಸ್ತಾ ಇರ್ತಾಳೆ, ಮತ್ತೊಂದ್ ಕಡೆ ಭದ್ರವು ದೇವಿಯಾನಿ ಹುಡುಕ್ಸ್ತಾ ಇರ್ತಾಳೆ. ದೇವಿಯಾನಿ ಕೊಲೆನೆ ಮಾಡಿ ಶಾರದನ್ನ ಅಂತ ಹೇಳಿ. ಈ ಕಡೆ ಇವಳು ಅಶ್ವಿನಿ ಹೇಗಾದ್ರೂ ಮಾಡಿ ಶಾರದನ್ನ ಹುಡುಕೊಂಡು ನನ್ನ ತಾಯಿ ಅಂತ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಇವಳು ಹುಡುಕ್ತಾ ಇರ್ತಾಳೆ. ಇಬ್ರು ಸೇರ್ಕೊಂಡು ಹುಡುಕ್ತಾ ಇರ್ತಾರೆ ಎರಡ್ ಕಡೆಯಿಂದನೂ ಕೂಡ. ಪಾಪ ಶಾರದವ್ರು ಹೇಗೋ ಅಂತೂ ಇಂತೂ ನೋಡ್ಬಿಡ್ತಾರೆ ಈ ರೌಡಿಗಳನ್ನ, ಭದ್ರನ್ನ. ಯಾಕೆಂದ್ರೆ ಅವ್ನ ಕೊಲೆ ಮಾಡಕ್ ಬಂದಿರ್ತಾನಲ್ಲ. ತಕ್ಷಣ ಅಲ್ಲೊಂದು ಟಿಟಿ ಗಾಡಿ ಸಿಗತ್ತೆ. ಆ ಟಿಟಿ ಗಾಡಿನ ಹತ್ಕೊಬಿಡ್ತಾರೆ. ಅಲ್ಲೇ ಬರ್ತಾನೆ ಭದ್ರ. ಇಮ್ಮಿಡಿಯೇಟ್ ಆಗಿ ಬಾಕ್ಲ ಹಾಕೋಬಿಡ್ತಾರೆ. ಪಾಪ ಬಚಾವ್ ಆಗ್ತಾರೆ. ಅಷ್ಟೊತ್ತಿಗೆ ಏನಂದ್ರೆ ಟಿಟಿ ಗಾಡಿನೂ ಕೂಡ ಮುಂದಕ್ಕೆ ಓಡ್ತದೆ. ಅದು ಸರಿಯಾಗಿ ಇಲ್ಲಿ ಯಾಕೆ ಅಂದ್ರೆ ಇಲ್ಲಿ ಜೋಗ್ತಿಯಮ್ಮರು ಕೂಡ ಹೇಳ್ತಾರೆ, ಪ್ರಶಸ್ತವಾದಂತ ಜಾಗದಲ್ಲೇ ಇದಾರೆ, ರಕ್ಷಣೆ ಹೇಗಿದೆಯೋ ಅವ್ರಿಗೂ ಕೂಡ ಹಾಗೆ ಇದೆ ಅಂತ ಹೇಳಿ ಭೂಮಿಗೆ. ಹಾಗಾಗಿ ಶ್ರವಣ ಅವ್ರನ್ನ ಸೇರೋ ಅಂತ ಸಂದರ್ಭ ಅವ್ರದ್ದು. ಇಲ್ಲಿ ದೇವ್ಯಾನಿ ಹೇಳ್ತಾಳೆ, ಅಲ್ಲವೇ ಅಜಿತ ನಿನ್ನ ಏನ್ ಪ್ರೀತಿಸ್ತೀಯ ನೀನು? ಅವ್ನು ಏನ್ ನಿನ್ನನ್ನು ಪ್ರೀತಿಸ್ತಾನೆ? ಹೇಗೆ ಲವ್ ಆಯ್ತು ನಿನಗೆ? ಒಂದೆರಡು ವರ್ಷದಲ್ಲೇ ಲವ್ ಆಗ್ಬಿಡ್ತೇನೆ ನಿನಗೆ? ನಚ್ಚಿಗೆ ಏನ್ ಕಡಿಮೆ ಆಗಿದೆಯೇ ನೋಡು? ನೀನ್ ನಚ್ಚಿ ಮದ್ವೆ ಆಗಿ ದೇವ್ರ ಮನೆಗೆ ಸೊಸೆಯಾಗಿ ಬಂದು ಈ ಮನೆ ಅಧಿಕಾರ ಪೂರ್ತಿ ನಿನ್ ಕೈಗೆ ಸಿಕ್ತು ಅಂದ್ರೆ ಹಂತವಾಗಿ ಇವ್ರನ್ನ ಸರ್ವನಾಶ ಮಾಡಿ ನಾವು ಮೆರೆಯೋಣ ಆಯ್ತಲ್ಲ. ಅಟ್ಟಿ ಅಂಗಡಿನ ಮೊದಲು ಒದ್ದೋಡ್ಸೋಣ ಇಲ್ಲಿಂದ. ಪಾಪ ಅವಳೇ ಈ ಮನೆ ಬಾಳ ಸುಧಾರಣೆ ಅವಳು. ಶ್ರವಣ್ಣ ಅವರ ನಿಜವಾದಂತ ಮಗಳು ಪಾಪಿ. ಎಷ್ಟು ಒಳ್ಳೇದ್ ಮಾಡಿದ್ರು ಕೂಡ ಅವ್ರಿಗೆ ಕೇಡನ್ನೇ ಬಯಸ್ತಾ ಬರ್ತಾಳೆ. ಇತ್ತ ಶಾರದಮ್ಮನವ್ರನ್ನು ಕೂಡ ಮುಗ್ಸಕ್ ಕಳ್ಸಿದಾಳೆ ಪಾಪಿ ಮತ್ತೊಮ್ಮೆ. ಶ್ರವಣ್ ಪಾಪ ಅವರು ಬಹಳ ನಿರ್ಮಲವಾದಂತ ಮನಸ್ಸಿನಿಂದ, ಅಂಜು ಒಳ್ಳೆ ಹುಡುಗಿನಪ್ಪ, ಜೀವನ ಚೆನ್ನಾಗಿರುತ್ತೆ ಕಣೋ, ಇಬ್ರು ಇಲ್ಲಿ ಹತ್ರ ಬನ್ನಿ ಅಂತ ಹೇಳಿ ಅಜ್ಜಿಗೆ ನಮಸ್ಕಾರ ಮಾಡ್ಕೊಡಿ ಅಂತ ಹೇಳಿ ಸಂಗೀತ ಅವ್ರಿಬ್ರು ಅಂತಾರೆ. ನಚ್ಚಿ ಮಾತ್ರ ತಿರುಗು ನೋಡೋದಿಲ್ಲ ಅವಳ ಕಡೆಗೆ. ಇವಳು ಮಾತ್ರ ನೋಡ್ತಾನೆ ಇರ್ತಾಳೆ. ಥ್ಯಾಂಕ್ಸ್ ಕಣಪ್ಪ ಅಂತೇಳಿ ಅಜ್ಜಿ ಅಂತಾರೆ. ನಿಲ್ಸ್ಬಿಟ್ಟು ಇವಳು ಅಪ್ಪು ಇದ್ದವಳು ಯಾರನ್ನೋ ದೂರದವ್ರ ಮದ್ವೆ ಆಗೋದಕ್ಕಿನ್ನ ಅಂಜು ನಮ್ಮ ಮನೆ ಮಗಳೇ ಅಲ್ವೇನೋ ಅಂತೇಳಿ ಅವಳು ಬುದ್ಧಿವಾದ ಹೇಳ್ತಾಳೆ. ಇವಳು ಭೂಮಿನೂ ಬುದ್ಧಿವಾದ. ಆ ಅಜ್ಜಿ ಮಾತ್ರ ನೀನ್ ಆಗು ಅಂತ ಯಾವ್ದೇ ಕಾರಣಕ್ಕೂ ಹೇಳೋದಿಲ್ಲ. ಅವನು ಮೌನವಾಗಿ ನಿಂತಿರ್ತಾನ. ಅವನು ಪಾಪ ಕಣ್ಣೀರ್ ಹಾಕ್ಬಿಡ್ತಾನೆ. ಭೂಮಿನ ದುರ್ಗುಟ್ಕೊಂಡು ನೋಡ್ಬಿಟ್ಟು ಇವಳು ಬೇರೆ ಮಧ್ಯೆ ಬಂದು ಸಲಹೆ ಕೊಡ್ತಾಳಲ್ಲ ಅಂತ ಅನ್ಕೊಬಿಟ್ಟು ಅವ್ನು ಹೊರ್ಟೋಗ್ಬಿಡ್ತಾನೆ ಮಾಡಿ ಮೇಕೆ. ಹೋದ್ಮೇಲೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸತ್ಯಣ್ಣಂಗ ಅಂತಾನೆ, ಸತ್ಯಣ್ಣ ಬೆಳಗ್ಗೆ ದೇವಸ್ಥಾನದ ಹತ್ರ ಬಂದ್ಬಿಡಿ, ಎಂಗೇಜ್ಮೆಂಟ್ ಅಂಜುಗೂ ನಚ್ಚಿಗೂ ಅಂದಾಗ ಸತ್ಯಣ್ಣ ಇದೇನೋ ಈಗ ಹೇಳ್ತೀಯಾ? ಹೇಳಿಲ್ಲ ಕೇಳಲಿಲ್ಲ ವಾಪಸ್ಲ. ಹೌದು ಸತ್ಯಣ್ಣ, ಏನು ಹೆಚ್ಚಿಗೆ ಮಾತಾಡಕ್ ಇಷ್ಟ ಇಲ್ಲ, ಆದ್ರೆ ನನ್ನ ತಮ್ಮನಿಗೆ ನೋಡಕ್ ಆಗ್ತಾ ಇಲ್ಲ, ನನಗೆ ಬಹಳ ಸಂಕಟ ಆಗ್ತಾ ಇದೆ. ಅದಕ್ಕೆ ಸತ್ಯಣ್ಣ ಅಂತ, ನೋಡು ಯಾವ ಕಾಲದಲ್ಲಿ ಏನಾಗ್ಬೇಕು ಅದು ಆಗ್ತಾನೆ ಇರುತ್ತೆ. ಕೆಲವೊಂದ್ ಸಂದರ್ಭದಲ್ಲಿ ಏನೇನೋ ಬದಲಾವಣೆಗಳಾಗ್ತವೆ, ನಾವ್ ಅದನ್ನ ನೋಡ್ತಾ ಇರ್ಬೇಕಷ್ಟೇ, ಸುಮ್ನಿರು ಅಂತ ಹೇಳ್ತಾರೆ. ಈ ಮಾತಿನ ಒಳಮರ್ಮದಲ್ಲಿ ಇಲ್ಲಿ ನಚ್ಚಿಯಿಂದನಾದ್ರೂ ತಪ್ಪು ಹೋಗ್ಬೋದು ಇದು, ಅಥವಾ ಇವಳು ಅಪ್ಪುಯಿಂದಲೇ, ಇವಳು ಅಂಜುಯಿಂದ ಅಂತೂ ಇನ್ನ ತಪ್ಪೋಗೋ ಚಾನ್ಸ್ ಇಲ್ಲ. ಯಾಕೆಂದ್ರೆ ಅವ್ರವ್ವ ಆ ತರ ಮಾಲಿಶ್ ಮಾಡ್ಬಿಟ್ಟಿದ್ದಾಳೆ, ಮನೆ ಒಡ್ತಿ ನೀನು, ನಾವ್ ಇವ್ರನ್ನೆಲ್ಲ ಸರ್ವನಾಶ ಮಾಡೋಣ ಅಂತ ಹೇಳಿ. ಹಾಗಾಗಿ ಅವಳಿಂದ ಅಂತೂ ತಪ್ಪೋಗಕ್ಕಾಗಲ್ಲ. ಈಗ ನಚ್ಚಿಯಿಂದನೇ ಇದು ತಪ್ಪು ಹೋಗ್ಬೇಕು. ಇಲ್ಲಿ ಪಾಪ ಶಾರದಮ್ಮನವ್ರು ಅಂತೂ ಇಂತೂ ತಪ್ಪಿಸ್ಕೊಂಡು ದೇವಸ್ಥಾನದ ಕಡೆನೆ ಬರ್ತಾ ಇದ್ದಾರೆ. ಈ ಕಡೆನೆ ಬರ್ತಾ ಇರ್ತಾರೆ ಶಾರದಮ್ಮನವರು. ಇಲ್ಲಿ ಜೋಗ್ತಿಯಮ್ಮನವರು ಕೂಡ ಅಂತದ್ದೇ ಸೂಚನೆಯನ್ನ ಕೊಡ್ತಾರೆ. ಭೂಮಿ ಅಜಿತ ಇಬ್ರು ಕೂಡ ಅದನ್ನ ಕೇಳಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.